ಗಾಯ ನಮಃ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನ್ನಂತೂ ಓ ಆಧ್ಯಾತ್ಮ ಕ್ರಾಂತಿ ವೀರ, ದೇವದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ವಿಶ್ವಗುರು, ಧರ್ಮಪಿತ, ಮಂತ್ರಪುರುಷ ಬಸವಣ್ಣನವರನ್ನು ಅರುಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು, ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಮಹಾಂತಪ್ಪುಗಳವರನ್ನು ಸ್ಮರಿಸಿಕೊಂಡು, ಪರಮ ಪೂಜ್ಯ ಗುರು ಮಹಾಂತಪ್ಪುಗಳವರ ಚರಣಾರಂಧಗಳಲ್ಲಿ ಶರಣೆಂದು, ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ನಿನ್ನೆ ದಿನ ಅಷ್ಟಾವರಣಗಳಲ್ಲಿ ಗುರು ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡಿದೆವು. ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಗುರು ಬಹಳ ಮುಖ್ಯವಾಗಿ ಬೇಕು. ಆದರೆ ಆ ಗುರು ಸರಿಯಾದವರು ಇರಬೇಕು, ಯೋಗ್ಯರಾದವರು ಇರಬೇಕು. ಅವರಿಂದ ಮಾತ್ರ ನಾವು ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ. ಅಷ್ಟಾವರಣಗಳಲ್ಲಿ ಮೊದಲನೆಯದು ಗುರು, ಎರಡನೆಯದು ಲಿಂಗ. ಲಿಂಗ ಅಂದರೆ ಈ ತೋರುವ ಸೃಷ್ಟಿ ಎದರಿಂದ ಹೊರಹೊಮ್ಮಿ, ಎದರಲ್ಲಿ ಲೀಲೆಯಾಡಿ, ಕೊನೆಗೆ ಎದರಲ್ಲಿ ಲಯ ಆಗ್ತದೆ, ಅದು ಲಿಂಗ. ಪರಾತ್ಪರ ವಸ್ತು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆ ಶಕ್ತಿ ನಮ್ಮೊಳಗೂ ಇದೆ, ಎಲ್ಲ ಕಡೆಗೂ ಇದೆ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಎಲ್ಲ ಕಡೆ ತುಂಬಿರ್ತಕ್ಕಂಥದ್ದು. ಅಣು ಅಣುವಿನಲ್ಲೂ ಮಹತ್ತಿನಲ್ಲೂ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಆ ಪರಾತ್ಪರ ವಸ್ತು ಅದು ನಮ್ಮೊಳಗೂ ಇದೆ. ಬ್ರಹ್ಮಾಂಡದಲ್ಲಿರೋದೆಲ್ಲ ಪಿಂಡಾಂಡದೊಳಗಿದೆ, ಪಿಂಡಾಂಡದಲ್ಲಿರೋದೆಲ್ಲ ಬ್ರಹ್ಮಾಂಡದಲ್ಲಿದೆ. ಆ ಶಕ್ತಿ ನಮ್ಮೊಳಗೂ ಇದೆ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಉಳ್ಳವರು ಶಿವಾಲಯವ ಮಾಡುವರು. ಈಗ ಹಾಡಿದ್ರಲ್ಲ ನಮ್ಮ ಶರಣರು ನಾಗನೂರವರು, ಉಳ್ಳವರು ಶಿವಾಲಯವ ಮಾಡುವರು. ಹಣ ಇದ್ದವರು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ನಮ್ಮೊಳಗೆ ಪರಾತ್ಪರ ವಸ್ತು, ಆ ಚೈತನ್ಯ ಇದೆ, ಹೊರಗಡೆ ಎಲ್ಲೂ ಇಲ್ಲ. ಅಪ್ಪರು ಹೇಳಾರಲ್ಲ ಹಗಲಲ್ಲ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ಕಾಶಿ ಕೇದಾರ ಗೋಕರ್ಣ ದೇವರು ದೇವರಲ್ಲ, ತನ್ನ ತಾನಾರಂದರಿದಡೆ ತಾನೇ ದೇವರು ನೋಡ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆಯಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ಆರಿಗೂ ಕಾಣದಂತಿರಿಸಿದೆ, ನೀ ಬೆರಸಿಹ ಭೇದಕ್ಕೆ ಬೆರಗಾದನೆಯ ರಾಮನಾಥ, ನೆಲದ ಮರೆಯ ನಿಧಾನದಂತೆ. ನಮ್ಮೊಳಗೆ ಹೆಂಗಿದೆ ಅದು? ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ
ರುಚಿಯಂತೆ, ತಿಲದ ಮರೆಯ ತೈಲದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ ನಿಲುವನ್ನಾರೂ ಅರಿಯಬಾರದು. ಅಡವಿಯಲ್ಲರಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನಲ್ಲರಸುವಡೆ ಮತ್ಸ್ಯ ಮಂಡೂಕವಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಷ್ಟ ತನುವಿನೊಳಗೆ ಉದುಗಿರ್ಪ ಲಿಂಗವ ನಿಲುಕಿಯೇ ಕಂಡೆನೆಂದಾತ ಅಂಬಿಗರ ಚೌಡಯ್ಯ. ಎಲ್ಲೆಲ್ಲೋ ಹುಡುಕ್ತೀವಿ ನಾವು, ದೇವರನ್ನ ಎಲ್ಲೆಲ್ಲೋ ಹುಡುಕ್ತೀವಿ. ಒಂದು ಸಮುದ್ರ ಇತ್ತು, ಸಮುದ್ರದ ದಂಡೆಗೆ ಒಂದಿಷ್ಟು ಋಷಿ ಮುನಿಗಳು ಅಡ್ಡಾಡ್ತಾ ಇದ್ದರು. ಆ ಸಮುದ್ರವನ್ನು ನೋಡಿ ವರ್ಣನೆ ಮಾಡ್ತಾ ಇದ್ದರು. ಎಷ್ಟು ವಿಶಾಲವಾದದ್ದು, ಎಷ್ಟು ದೊಡ್ಡದು, ಅದರಷ್ಟೇ ಅದು ದೊಡ್ಡದು. ಅದು ಇಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟು ದೊಡ್ಡದು. ಎಷ್ಟು ವಿಶಾಲ, ಎಷ್ಟು ಗಾಂಭೀರ್ಯ, ಎಷ್ಟು ಆಳ, ಅದನ್ನು ವರ್ಣನೆ ಮಾಡ್ತಿದ್ರು. ಯಾರು? ಋಷಿಮುನಿಗಳು. ಸಮುದ್ರದ ದಂಡೆಯಲ್ಲಿ ನಿಂತು ಸಮುದ್ರವನ್ನು ವರ್ಣನೆ ಮಾಡುವಾಗ ಸಮುದ್ರದಲ್ಲಿರೋ ಮೀನ ಈ ಮಾತು ಕೇಳಿಸ್ಕೊತು. ಋಷಿಗಳೇನು ವರ್ಣನೆ ಮಾಡ್ತಿದ್ರಲ್ಲ, ಸಮುದ್ರ ಎಷ್ಟು ದೊಡ್ಡದು, ವಿಶಾಲ, ಆ ಸಮುದ್ರದಲ್ಲಿರೋ ಮೀನ ಕೇಳಿಸ್ಕೊತು ಈ ಮಾತನ್ನ. ಅದು ಹೋಗಿ ಅವರಪ್ಪನ ಕೇಳಿತು. ಮರಿ ಮೀನ ಅವರಪ್ಪನ ಕೇಳಿತು, ಅಪ್ಪ ಅಪ್ಪ ಸಮುದ್ರ ಅಂತಿದೆ ಅಂತೆ, ಘನಗಂಭೀರವಾಗಿದೆ ಅಂತೆ, ವಿಶಾಲವಾಗಿದೆ ಅಂತೆ, ದೊಡ್ಡದಾಗಿದೆ ಅಂತೆ, ಎಲ್ಲಿದೆ ಅಂತ ಕೇಳಿತು. ಅದೆಲ್ಲೈತೆ? ಸಮುದ್ರದಲ್ಲೇ ಐತೆ. ಹೋಗಿ ಅವರಪ್ಪನ ಕೇಳ್ತು, ಎಲ್ಲೈತದು? ಅವರಪ್ಪ ಅಂದ, ನಾನು ಬಹಳ ದಿವಸದಿಂದ ಕೇಳ್ತಾ ಬಂದಿದ್ದೀನಿ, ನನಗೂ ಗೊತ್ತಿಲ್ಲ, ನಮ್ಮ ಅಜ್ಜನ ಕೇಳೋಣ ಬಾ. ಹೋಗಿ ಅವ್ರ ಅಜ್ಜನ ಕೇಳಿದ್ವು, ಸಮುದ್ರ ಅಂತಿದೆ ಅಂತೆ, ಘನಗಂಭೀರವಾಗಿದೆ ಅಂತೆ, ವಿಶಾಲವಾಗೈತಂತೆ, ಎಲ್ಲೈತೆ? ಅವರ ಅಜ್ಜ ಅಂದು, ನಾನು ಬಹಳ ದಿವಸದಿಂದ ಕೇಳ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ, ಹುಡ್ಕೊಂಡು ಬರ್ರಿ ಅಂದ್ರೆ ಸಮುದ್ರದೊಳಗೆ ಸಮುದ್ರ ಹುಡ್ಕಕ್ಕೆ ಶುರು ಮಾಡಿತು. ಸಮುದ್ರದೊಳಗೆ ಸಮುದ್ರ ಹುಡ್ಕಕ್ಕೆ ಶುರು ಮಾಡಿದ್ರು. ಹಾಗೆ ದೇವರು ಎಲ್ಲಿದ್ದಾನೆ ಅಂತ ಕೆಲವರು ಕೇಳ್ತಾರೆ. ನೀನು ದೇವರು ಎಲ್ಲಿದ್ದಾನೆ ಅಂತ ಕೇಳಬೇಕಾರೆ ನಿನ್ನಲ್ಲಿ ದೇವರು ಇರಲೇಬೇಕಮ್ಮ. ಅವನಿದ್ರೆ ನೀನು ಕೇಳೋದು, ಅವನಿದ್ರೆ ನೀನು ಮಾತಾಡೋದು. ಅದಕ್ಕೆ ಬಸವಣ್ಣವ್ರು ಹೇಳೋದು, ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ, ಕಿವಿಯೊಳಗೆ ಕಿವಿ ಇದ್ದು ಕೇಳಲೇ ಕರಿಯರಯ್ಯ, ಜಿವ್ವೆಯೊಳಗೆ ಜಿವ್ವೆ ಇದ್ದು ರುಚಿಸಲೇ ಕರಿಯರಯ್ಯ. ನಿನ್ನ ಕಣ್ಣೊಳಗೆ ಒಂದು ಕಣ್ಣಿದೆ, ಅದಕ್ಕೆ ನೀನು ನನ್ನನ್ನು ನೋಡ್ತಾ ಇದ್ದಿ. ಆ ಕಣ್ಣು ಹೊತ್ತು ಅಂದರೆ ಈ ಕಣ್ಣಿದ್ದು ನೋಡಂಗಿಲ್ಲ. ಈಗ ಒಬ್ಬ ಮನುಷ್ಯ ಸತ್ತಿರ್ತಾನೆ, ಕಣ್ಣಿರ್ತಾವ, ನೋಡ್ತಾನೇನ್ರಿ? ಆ ಚೈತನ್ಯ ನಿಮ್ಮಿಂದ ಹೊರಗೆ ಹೋಯ್ತು ಅಂದರೆ ಕಣ್ಣಿದ್ರೂ ನೋಡಂಗಿಲ್ಲ, ಕಿವಿ ಇದ್ರೂ ಕೇಳಂಗಿಲ್ಲ, ಕಾಲಿದ್ರೂ ನಡೆಯಂಗಿಲ್ಲ, ನಾಲಿಗೆ ಇದ್ರೂ ಬಾಯಿದ್ರೂ ಮಾತಾಡಂಗಿಲ್ಲ. ಆ ಚೈತನ್ಯ ನಿನ್ನಲ್ಲಿದೆ ಅಂತ ಕಣ್ಣು ನೋಡ್ತದೆ, ಕಿವಿ ಕೇಳುತ್ತದೆ, ಕಾಲು ನಡೀತದೆ, ಬಾಯಿ ಮಾತಾಡುತ್ತದೆ. ಯಾವುದು ಇರುವುದು, ಯಾವುದು ತನ್ನ ಇರುವನ್ನು ಅರಿಯುವುದು, ಯಾವುದು ಇಲ್ಲದಿದ್ದರೆ ಈ ಶರೀರ ಏನನ್ನೂ ಅರಿಯಲಾರದು. ಯಾವುದು ಇಲ್ಲದಿದ್ದರೆ ಈ ಶರೀರ ಏನನ್ನೂ ಅರಿಯಲಾರದು. ಅವನಲ್ಲೇ ಇರ್ತಾನೆ, ಸತ್ತಿರ್ತಾನೆ ಗಂಡ, ಹೆಂಡತಿ ಬಡ್ಕೊಂಡು ಹೇಳ್ತಿರ್ತಾಳೆ, ನೀ ಹಂಗೆ ಮಾಡ್ತಿದ್ದೆ, ಹೋಗ್ಬಿಟ್ಟೆಲ್ಲ, ನೀ ಅಲ್ಲೇ ಇದ್ದಾನವ. ಏನು ಹೋಗಿದೆ? ಅದೇ ನೀನು ದೇವರು ಎಲ್ಲಿದ್ದಾನೆ ಅಂತ ಕೇಳೋಕ್ಕೂ ನಿನ್ನಲ್ಲ ಅವನಿರಬೇಕು.
ಅವನಿದ್ದರೆ ನೀನು ಕೇಳೋದು, ಇಲ್ಲದೇ ಇದ್ದರೆ ಇಲ್ಲ. ಅದೇ ಚೈತನ್ಯ, ಅದೇ ಚೈತನ್ಯ. ಆ ಚೈತನ್ಯದ ಕುರುಹೇ ಲಿಂಗ, ಆ ಚೈತನ್ಯದ ಕುರುಹೇ ಲಿಂಗ. ನಿನ್ನೊಳಗದು ಇದೆ, ಅದು ನಿರಾಕಾರ ನಿರಂಜನ, ಅದು ಕಣ್ಣಿಗೆ ಕಾಣೋದಿಲ್ಲ. ನಿರಾಕಾರವಾಗಿದ್ದನ್ನು ತಿಳ್ಕೊಳ್ಳಿಕ್ಕೆ ಸಾಕಾರವಾಗಿರ್ತಕ್ಕಂಥ ಒಂದು ವಸ್ತು ಬೇಕು. ಆ ಕುರುಹು ಏನು ಅಂದರೆ ಲಿಂಗ. ಆ ಕುರುಹೇ ಲಿಂಗ. ನಿಮ್ಮೊಳಗಿರ್ತಕ್ಕಂಥ ಭಗವಂತ ಅದು. ಮತ್ತು ಜಗತ್ತಿನಲ್ಲಿ ಯಾವ ವ್ಯಕ್ತಿಯ ಪ್ರಾಣಿಯ ಅದು ಕುರುಹಲ್ಲ. ಈಗೇನು ದೇವಸ್ಥಾನಗಳಲ್ಲಿ ಇವತ್ತು ಸ್ಥಾವರ ಲಿಂಗಗಳಿದ್ದಾವೆ, ಅದು ಶಿವ ಪಾರ್ವತಿಯರ ಕುರುಹು, ಪರಾತ್ಪರ ವಸ್ತುವಿನ ಕುರುಹಲ್ಲ. ಈ ದೇಶದಲ್ಲಿ ಒಬ್ಬ ಮೂಲ ಪುರುಷ ಆಗೋಗಿದ್ದಾನೆ ಶಿವ ಅಂತ. ಆತ ಋಷಿಕೇಶ್ ಹರಿದ್ವಾರ ಭಾಗಗಳಲ್ಲಿ ರಾಜ ಆಗಿ ಆಳ್ವಿಕೆ ಮಾಡೋಗಿದ್ದಾನೆ. ಶಿವ ಪಾರ್ವತಿಯರ ಕುರುಹಾಗಿ ಆತನ ಕಾಲದಿಂದ ಲಿಂಗವನ್ನು ಪೂಜೆಯನ್ನು ಮಾಡ್ತಾ ಬಂದಿದ್ದೀವಿ. ಆದರೆ ನಾವು ಪೂಜೆ ಮಾಡುವಂಥ ಲಿಂಗ ಏನಿದೆ ಅದು ಆ ಶಿವ ಪಾರ್ವತಿಯ ಕುರುಹಲ್ಲ. ನಿನ್ನೊಳಗಿರ್ತಕ್ಕಂಥ ಚೈತನ್ಯ ಏನಿದೆಯಲ್ಲ ಅದರ ಕುರುಹು ಇದು. ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಏನಿದೆ ಅಲ್ಲ ಅದರ ಕುರುಹದು. ನಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ನಾವೆಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ. ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಕಾಶಿಯಲ್ಲಿದ್ದಾನೆ, ಕೇದಾರದಲ್ಲಿದ್ದಾನೆ ಅಂತ. ಇದು ಬಾಲ್ಯಾವಸ್ಥೆ ಅಷ್ಟೇ ಹೊರಗಡೆ ಹುಡ್ಕೊಂಡು ಹೋಗೋದು. ನೀವದನ್ನು ಹುಡುಕ್ತಾ ಹುಡುಕ್ತಾ ನೀವು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಬರ್ತಾ ಬರ್ತಾ ಗೊತ್ತಾಗ್ತದೆ ಹೊರಗಡೆ ಎಲ್ಲೂ ಇಲ್ಲ, ನನ್ನೊಳಗೆ ದೇವರಿದ್ದಾನೆ ಅಂತ. ಒಂದೂರಿನಲ್ಲೊಬ್ಬ ರಾಜ ಇದ್ದ. ಎಲ್ಲ ಕಡೆ ಡಂಗುರ ಸಾರಿಸಿದ್ದವ. ನಾನೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಯಾರು ಸರಿಯಾಗಿ ಉತ್ತರ ಕೊಡ್ತಾರೆ ಅವರಿಗೆ 10,000 ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಡಂಗುರ ಸಾರಿಸಿದ್ದ. ಬೇರೆ ರಾಜ್ಯದ ಒಬ್ಬ ಪಂಡಿತ ಇವನು ಕೇಳಿದ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟ. ರಾಜನಿಗೆ ಸಂತೋಷ ಆಗಿ 10,000 ರೂಪಾಯಿ ಕೊಟ್ಟ. 10,000 ಕೊಟ್ಟಿದ್ದನ್ನು ಇವನು ತಗೊಂಡು ಹೋಗ್ತಾ ಇರೋದನ್ನು ಒಬ್ಬ ಕಳ್ಳ ನೋಡಿಕೊಂಡು ಏನು ಮಾಡ್ದ ಅಂದರೆ ಪಂಡಿತನ ಹಿಂದಿಂದೆ ಬೆನ್ನತ್ತದವ ಅದನ್ನು ಕದಿಬೇಕಂತೇಳಿ. ಈಗಿನಂಗೆ ವಾಹನಗಳ ಸೌಲಭ್ಯ ಇರಲಿಲ್ಲ. ಅವನು ಊರಿಗೆ ಹೋಗ್ಬೇಕಾದ್ರೆ ರಾತ್ರಿ ಆಗ್ತಾ ಬಂತು. ಪಂಡಿತ ವಿಚಾರ ಮಾಡ್ದ, ಕತ್ಲಾಗಿದೆ, ಕಾಡಿನಲ್ಲಿ ಹೋಗೋದು ಬೇಡ, ಬೆಳಗ್ಗೆ ಎದ್ದು ಹೋದ್ರಾಯ್ತು ಅಂತ ಕಾಡಿನಲ್ಲಿ ಒಂದು ಹಾಳು ದೇವಸ್ಥಾನ ಇತ್ತು. ಇಲ್ಲೇ ಮಲ್ಕೊಳ್ಳೋಣ. ಈ ಕಳ್ಳನು ದಾರಿಯಲ್ಲಿ ಹೋಗ್ತಾ ಇರೋ ವ್ಯಕ್ತಿ ಹೆಂಗೆ ಇವನ ಜೊತೆ ಮಾತಾಡ್ಕೊತ ಅವನು ಬಂದು ಇವನ ಜೊತೆ ಮಲ್ಕೊಳ್ಬೇಕು. ಅವನು ಮಲಗಬೇಕು, ಇವನು ಮಲಗಬೇಕು. ಅವನು ಹಾಸಿಗೆ ರೆಡಿ ಮಾಡ್ದ, ಇವನು ಹಾಸಿಗೆ ರೆಡಿ ಮಾಡ್ದ ಮಲಗಕ್ಕೆ ಅಂತ. ದಾರಿಯಲ್ಲಿ ಹೋಗ್ತಿದ್ದ, ಒಳ್ಳೆ ಸ್ನೇಹಿತರ ಥರ ಮಾತಾಡಿಸ್ತಾ. ಆಮೇಲೆ ಹಾಸಿಗೆ ಎಲ್ಲ ರೆಡಿ ಮಾಡಿಟ್ಟು ಒಂಚೂರು ನಾ ಇಲ್ಲೇ ಹೊರಗೆ ಬರ್ತೀನಿ ಅಂತ ಹೋದವ. ಅವನು ಬರೋದ್ರೊಳಗೆ ಪಂಡಿತನಿಗೆ ಚಲೋ ನಿದ್ದೆ ಹತ್ತಿತ್ತು. ನಿದ್ದೆ ಹತ್ತಿದ್ದು ನೋಡಿ 10,000 ರೂಪಾಯಿ ಕದಿಬೇಕು ಅಂತ ಬಂದ. ಹುಡುಕ್ದ, ಎಷ್ಟು ಹುಡುಕಿದ್ರೂ ನಯಾ ಪೈಸೆ ಸಿಗಲಿಲ್ಲ ಅವನಿಗೆ. ಆಮೇಲೆ ಸಿಗಲಿಲ್ಲ, ಇನ್ನೇನು ಹೋಗಿ ಮಲ್ಕೊಂಡ. ಬೆಳಗ್ಗೆ ಸೂರ್ಯ ಉದಯ ಆಯಿತು. ಈ ಪಂಡಿತ ಇವನನ್ನು ಹೇಳಿಸ್ತಾ, ತಮ್ಮ ಹೇಳು, ನಾ ಊರಿಗೆ ಹೋಗ್ಬೇಕು ಹೇಳಂದ. ರಾತ್ರಿಯೆಲ್ಲ ನಿದ್ದೆ ಬೇರೆ ಮಾಡಿರಲಿಲ್ಲ, ರೊಕ್ಕ ಬೇರೆ ಸಿಕ್ಕಿರಲಿಲ್ಲ. ಸಿಟ್ಟು ಬಂದಿತ್ತೆ, ನೀ ಊರಿಗೆ ಹೋಗ್ಬೇಕಾರೆ ನಾನೇ ಕೇಳಬೇಕು ಹೋಗು ಅಂದವ. ಅದಕ್ಕೆ ಪಂಡಿತ ಹೇಳ್ದ, ತಮ್ಮ ನಿನ್ನ ತಲೆ ದಿಂಬಿನ ಕೆಳಗೆ ನಂದು 10,000 ರೂಪಾಯಿ ರೊಕ್ಕ ಇಟ್ಟಿನಿ, ತಗೋಬೇಕು ಕೇಳು ಅಂದ. ನಿನ್ನ ದಿಂಬಿನ ಕೆಳಗೆ 10,000 ರೂಪಾಯಿ ರೊಕ್ಕ ಇಟ್ಟಿದ್ದೀನಿ, ತಗೋಬೇಕು ಕೇಳು ಅಂದ. ಕಳ್ಳ ಎಲ್ಲ ಕಡೆ ಹುಡುಕಿದ್ದ, ತನ್ನ ದಿಂಬಿನ ಕೆಳಗೆ ತಾನು ಹುಡುಕೊಂಡಿರಲಿಲ್ಲ. ಹಾಗೆ ದೇವರನ್ನು ಎಲ್ಲ ಕಡೆ ಹುಡ್ಕೊಂಡು ಹೋಗ್ತೀವಿ, ಅವನಿರೋದು ನಮ್ಮೊಳಗೆ. ಎಲ್ಲಿ ಸಿಗ್ತಾನೆ ಹೊರಗಡೆ ಹುಡುಕಿದ್ರೆ? ನಮ್ಮೊಳಗೆ ಇರ್ತಕ್ಕಂಥ ಚೈತನ್ಯ, ಆ ಚೈತನ್ಯದ ಕುರುಹೇ ಲಿಂಗ. ಅದು ಬೇರೆ ಅಲ್ಲ, ನಾನು ಬೇರೆ ಅಲ್ಲ.
ಒಳಗಿರ್ತಕ್ಕಂಥ ಚೈತನ್ಯವನ್ನು ತಿಳ್ಕೊಳ್ಳಿಕ್ಕೆ ಇದು ಸಾಕಾರ, ಇದು ನಿರಾಕಾರವಾಗಿರ್ತಕ್ಕಂಥ ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋ ಸುಗ ಕರತೇಜವೆಂಬ ದರ್ಪಣವ ಹಿಡಿದಿಪ್ಪರು ನೋಡ. ಪ್ರಭುದೇವರು ಹೇಳ್ತಾರೆ, ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋ ಸುಗ ಕರತೇಜವೆಂಬ ದರ್ಪಣವ ಹಿಡಿದಿಪ್ಪರು ನೋಡ. ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸೋ ಕರತೇಜವೆಂಬ ದರ್ಪಣ. ಈಗ ಉದಾಹರಣೆ, ಒಬ್ಬ ಹೆಣ್ಣು ಮಗಳು ಏನು ಮಾಡ್ತಾಳೆ, ನಾನು ಕನ್ನಡಿ ನೋಡ್ಕೋಬೇಕು ಅಂತಿರ್ತದೆ. ಕನ್ನಡಿ ನೋಡೋ ಉದ್ದೇಶ ಏನು? ಕನ್ನಡಿ ನೋಡಬೇಕು ಅಂತ ನೋಡ್ತಿರೋ, ನಿಮ್ಮನ್ನು ನೋಡ್ಕೋಬೇಕು ಅಂತ ನೋಡ್ತಿರೋ? ನೀವು ಕನ್ನಡಿ ನೋಡಬೇಕು ಅಂತ ನೋಡ್ತಿರೋ ಅಥವಾ ನಿಮ್ಮನ್ನು ನೋಡ್ಕೋಬೇಕು ಅಂತ ನೋಡ್ತಿರೋ? ಅದನ್ನು ನಿಮ್ಮನ್ನು ನೋಡ್ಕೋಬೇಕು ಅಂತ ನೋಡ್ತೀರಿ, ಕನ್ನಡಿ ನೋಡಬೇಕು ಅಂತೇನು ನೋಡೋದಿಲ್ಲ, ಹೌದಾ? ಆ ಕನ್ನಡಿ ಮುಂದೆ ನಿಮ್ಮನ್ನು ನಿಂತು ನೋಡ್ಕೊತ ಎಷ್ಟು ಮೈ ಮರ್ತಿರ್ತೀರಿ ನೀವು ಅಂದರೆ ಅರ್ಧ ಗಂಟೆ ಆದರೂ ಹೊರಗೆ ಬರಂಗಿಲ್ಲ. ಆಮೇಲೆ ಕನ್ನಡಿ ನೋಡ್ಕೊಳ್ತಾ ನಾನು ಕನ್ನಡಿ ಮುಂದೆ ನಿಂತೀನಿ, ನನ್ನನ್ನು ನೋಡ್ಕೊತಾ ಇದ್ದೀನಿ ಅನ್ನೋ ಪ್ರಜ್ಞೆನೇ ಮೈ ಮರ್ತಿರ್ತೀರಿ, ಹೌದಾ? ಕನ್ನಡಿ ಮುಂದೆ ನೋಡ್ಕೊಳ್ತಾ ನನ್ನ ನೋಡ್ಕೊತಾ ಇದ್ದೀನಿ ಅನ್ನೋ ಪ್ರಜ್ಞೆನೇ ಮೈ ಮರೆತು ನೋಡ್ತಿರ್ತೀರಿ. ಹಾಗೆ ಈ ಲಿಂಗನೂ ಅಷ್ಟೇ, ಲಿಂಗ ನೋಡಬೇಕು ಅಂತ ನೋಡಲ್ಲ ನಾವು, ಇದು ದರ್ಪಣ. ಇದರಲ್ಲಿ ಏನು ನೋಡ್ಕೋಬೇಕಂತೆ? ನನ್ನನ್ನು ನೋಡಬೇಕು, ಅದರಲ್ಲಿ ನನ್ನನ್ನು ನೋಡಬೇಕು. ಆ ಚೈತನ್ಯ ಅದೇ ನಾನು ಅನ್ನುವಂಥ ಭಾವದಿಂದ ಲಿಂಗ ತ್ರಾಟಕ ಯೋಗ ಮಾಡಲಿಕ್ಕೆ, ಶಿವಯೋಗವನ್ನು ಮಾಡಲಿಕ್ಕೆ, ಮನಸ್ಸನ್ನು ಏಕಾಗ್ರತೆಗೆ ತರಲಿಕ್ಕೆ ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನವು ನಿಲ್ಲುವುದು. ಇದು ಎಷ್ಟು ಅದ್ಭುತ ಶಕ್ತಿ ಇದೆ ಅಂದರೆ, ನೀವು ದಿವಸಕ್ಕೊಂದು 10 ನಿಮಿಷ 15 ನಿಮಿಷ ತದೇಕ ಚಿತ್ತದಿಂದ ನೀವು ಲಿಂಗವನ್ನು ನೋಡ್ತಾ ಹೋಗ್ರಿ, ನಿಮ್ಮ ಕಾಯಿಲೆಗಳೆಲ್ಲ ಕಮ್ಮಿ ಆಗ್ತವೆ. ನಾ ಹೇಳಿದ್ನಲ್ಲ, ಮನುಷ್ಯನಿಗೆ ಬರುವಂಥ 100ಕ್ಕೆ 3/4 ಕಾಯಿಲೆಗಳು ಮನಸ್ಸಿನ ಉದ್ವೇಗಗಳಿಂದ, ಮನಸ್ಸಿನ ಚಂಚಲತೆಯಿಂದ ಮನುಷ್ಯನಿಗೆ ಕಾಯಿಲೆಗಳು ಬರ್ತವೆ. ಆ ಮನಸ್ಸು ಸ್ಥಿರವಾಗಿ ನಿಲ್ಲಬೇಕು ಅಂದರೆ ಎಲ್ಲದಕ್ಕೂ ಕಾರಣ ಮನಸ್ಸು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ನಿಮ್ಮನ್ನು ಅಧೋಗತಿಗೆ ಒಯ್ಯೋ ಶಕ್ತಿನೂ ಮನಸ್ಸಿಗಿದೆ, ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಒಯ್ಯೋ ಶಕ್ತಿನೂ ಇದೆ. ಮನಸ್ಸು ಹೇಳ್ದಂಗೆ ನೀವು ಕೇಳೋದಲ್ಲ, ನಿಮ್ಮ ಹಿಡಿತದಲ್ಲಿ ಮನಸ್ಸಿರಬೇಕು. ನೀವು ಹೇಳ್ದಂಗೆ ಮನಸ್ಸು ಕೇಳಬೇಕು. ನೀವು ಹೇಳ್ದಂಗೆ ಮನಸ್ಸು ಕೇಳಬೇಕು ಅಂದರೆ ನೀವು ಶಿವಯೋಗ ಮಾಡಬೇಕು. ನೀವು ಹೇಳ್ದಂಗೆ ಮನಸ್ಸು ಕೇಳಬೇಕು ಅಂದರೆ ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂತಾತನೇ ಸುಖಿ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂತಾತನೇ ಸುಖಿ. ಬಹಿರಂಗದಿಚ್ಛೆಯಲ್ಲಿ ಕೀಳು ಮನಗೊಂಡು ನಡೆವಾತನೇ ದುಃಖಿ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ, ಮನವು ಅಂತರ್ಮುಖವಾಗಲು ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು, ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು ಅಂತಾರೆ. ನಮ್ಮಲ್ಲಿ ಅದ್ಭುತ ಶಕ್ತಿ ಇದೆ. ನಾನು ಮೊನ್ನೆ ಹೇಳಿದೆ ನಿಮಗೆ. ಈಗ ನೀವು ನನ್ನನ್ನು ನೋಡ್ತಾ ಇದ್ದೀರಿ ಕಣ್ಣಿಂದ. ರಾತ್ರಿ ಮಲಗಿರ್ತೀರಿ, ನಿಮಗೆ ಕನಸು ಬಿದ್ದಿರ್ತದೆ. ಆ ಕನಸನ್ನು ನೋಡ್ತೀರಿ, ಕನಸನ್ನು ನೋಡ್ತೀರಿ. ಯಾವ ಬೆಳಕಿನಾಗ ನೋಡ್ತೀರಿ? ಕಣ್ಣಿಂದ ನೋಡ್ತೀರಾ? ಇಲ್ಲ, ಒಳಗಡೆ ಚೈತನ್ಯ ಇದೆ, ಆತ್ಮನ ಜ್ಯೋತಿ ಇದೆ. ಆ ಜ್ಯೋತಿಯಿಂದ ನೋಡ್ತೀರ. ಆ ಜ್ಯೋತಿಯನ್ನು ಕಂಡುಕೊಳ್ತಕ್ಕಂಥದ್ದು ಮಾನವ ಜೀವನದ ಗುರಿ. ಅದನ್ನು ಕಂಡುಕೊಳ್ಳಿಕ್ಕೆ ಶರಣರೇನು ಮಾಡಿದರು? ಲಿಂಗವನ್ನು ಕೊಟ್ಟರು. ಆ ಲಿಂಗವನ್ನು ಇಟ್ಕೊಂಡು ನೀವು ತದೇಕ ಚಿತ್ತದಿಂದ ನೋಡ್ತಾ ಹೋಗ್ರಿ. ನಿಮ್ಮ ಮನಸ್ಸು ಎಷ್ಟು ನಿಯಂತ್ರಣಕ್ಕೆ ನಿಮಗೆ ಸಿಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಿಮ್ಮ ಮನಸ್ಸು ಹೇಳ್ದಂಗೆ ನಾವು ಕೇಳಬಾರ್ದು.
ಮನಸ್ಸು ಹೇಳ್ದಂಗೆ ನೀವು ಕೇಳಿದ್ರೆ ಏನಾಗ್ತದೆ ಅಂದರೆ, ನಮ್ಮ ಗುರುಗಳೊಂದು ಸರಿ ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡ್ತಿದ್ರು. ಒಬ್ಬ ಮಾಸ್ಟ್ರು ದಿನ ಪ್ರವಚನ ಕೇಳಕ್ಕೆ ಬರ್ತಿದ್ದ. ಆ ಮಾಸ್ಟ್ರಿಗೆ ಒಂದು 5-6 ವರ್ಷದ ಮಗ ಇದ್ದ. ಅವರು ಸರ್ ಏನು ಮಾಡ್ತಿದ್ರು ಅಂದರೆ, ನನ್ನ ಮಗನಿಗೂ ಸಣ್ಣ ವಯಸ್ಸಿಂದ ಒಂಚೂರು ಒಳ್ಳೆ ಆಧ್ಯಾತ್ಮದ ಜ್ಞಾನ ಬರಲಿ, ದೇವರ ಧರ್ಮದ ಬಗ್ಗೆ ತಿಳುವಳಿಕೆ ಬರಲಿ, ಸಣ್ಣವರಿದ್ದಾಗೆ ಸಂಸ್ಕಾರವನ್ನು ಕೊಡಬೇಕು ಅಂತೇಳ್ಬಿಟ್ಟು ಏನು ಮಾಡ್ತಿದ್ರು, ದಿನ ಕರ್ಕೊಂಡು ಬರ್ತಿದ್ರು ಅವನು. ದಯಮಾಡಿ ನಿಮಗೆ ಹೇಳ್ತೇನೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ದಿವಸಕ್ಕೊಂದು 5-10 ನಿಮಿಷನಾದರೂ ಪೂಜೆ ಮಾಡೋದನ್ನು ಕಲಿಸ್ರಿ. ನೀವು ಅದನ್ನು ಕಲಿಸಿದ್ರೆ ಮಾತ್ರ ಒಳ್ಳೆ ಭವಿಷ್ಯ ಮುಂದಿನ ಇದನ್ನು ನಿಮ್ಮ ಮಕ್ಕಳು ಮೊಮ್ಮಕ್ಕಳದು ನೋಡ್ತೀರಿ. ಇಲ್ಲದೇ ಇದ್ದರೆ ದೇವರ ಧರ್ಮದ ಪ್ರಜ್ಞೆ ಮನುಷ್ಯನಲ್ಲಿತ್ತು ಅಂದರೆ ಪಾಪ ಪುಣ್ಯದ ಬಗ್ಗೆ ಪ್ರಜ್ಞೆ ಇರ್ತದೆ, ಒಳಿತು ಕೆಡುಕಿನ ಬಗ್ಗೆ ಪ್ರಜ್ಞೆ ಇರ್ತದೆ. ಅವನು ಏನೇ ಒಂದು ಕೆಟ್ಟದನ್ನು ಮಾಡಬೇಕಾದ್ರೆ ಆಲೋಚನೆ ಮಾಡುವಂಥ ಶಕ್ತಿ ಆತನಲ್ಲಿ ಬರ್ತದೆ. ಹಾಗಾಗಿ ಒಂದಿಷ್ಟು ಅದರ ಪ್ರಜ್ಞೆ ಬೆಳೆಸ್ತಕ್ಕಂಥದ್ದು. ಹಾಗಾಗಿ ಆ ಪ್ರಜ್ಞೆ ಮೂಡಲಿ ಅಂತ ಆ ಸರ್ ಏನು ಮಾಡ್ತಿದ್ರು ಅಂದರೆ, ತಮ್ಮ 5 ವರ್ಷದ ಮಗನ ದಿನ ಕರ್ಕೊಂಡು ಬರ್ತಿದ್ರು ಪ್ರವಚನಕ್ಕೆ. ಕರ್ಕೊಂಡು ಬರುವಾಗ ಒಂದು ಸರಿ ಏನಾಗಿತ್ತು ಅಂದರೆ, ಒಂದಿಬ್ಬರು ಪೊಲೀಸ್ನವರು ಒಬ್ಬ ಕಳ್ಳನ ಹಿಡ್ಕೊಂಡು ಹೊಂಟಿದ್ರು. ಮಕ್ಕಳಲ್ಲಿ ಕುತೂಹಲ ಅಂತಕ್ಕಂಥದ್ದು ಹುಟ್ಟು ಗುಣ. ಆ ಮಗು ಕೇಳಿತು ಅವ್ರ ಅಪ್ಪನ, ಅಪ್ಪ ಅವನು ಯಾರು, ಅವನನ್ನು ಯಾಕೆ ಅವರಿಬ್ಬರು ಹಂಗೆ ಹಿಡ್ಕೊಂಡು ಹೊಂಟಾರೆ ಅಂತ ಕೇಳಿತು. ಕೇಳಿದ ತಕ್ಷಣ ಅವನು ಹೇಳ್ದ, ಅಪ್ಪ ಅವನು ಕಳ್ಳ, ಯಾರ್ದೋ ವಸ್ತು ಕಳ್ಳತನ ಮಾಡಿದ್ದಾನೆ, ಏನೋ ಕೆಟ್ಟದ್ದು ಮಾಡಿದ್ದಾನೆ, ಅದಕ್ಕೆ ಇವರಿಬ್ಬರನ್ನು ಪೊಲೀಸ್ನರಂತ ಕರೀತಾರೆ. ಅವ್ರೇನು ಕಾಕಿ ಬಟ್ಟೆ ಹಾಕಿರಲ್ಲ, ಅವರು ಪೊಲೀಸ್ನರು. ಅವನಿಗೆ ಪನಿಷ್ಮೆಂಟ್ ಕೊಡ್ತಾರೆ, ಶಿಕ್ಷೆ ಕೊಡ್ತಾರೆ, ಅದಕ್ಕೆ ಅವನು ಹಿಡ್ಕೊಂಡು ಹೊಂಟಾರೆ ಅಂತ ತಂದೆ ಹೇಳ್ದ. ತಲೆಗೆ ಹಂಗೆ ಉಳಿತದು, ಅವನು ಕಳ್ಳ, ಅವರಿಬ್ಬರು ಪೊಲೀಸ್ನರು. ಮುಂದೊಂದು ದಿನ ಪ್ರವಚನ ಮುಕ್ತಾಯ ಸಮಾರಂಭ. ಊರಿನ ಹಿರಿಯರೆಲ್ಲ ಏನಂದ್ರು, ಯಾರನ್ನಾರ ಮಿನಿಸ್ಟ್ರ್ ಕರೆಸೋಣ, ಅಜ್ಜರೇ ಪ್ರವಚನ ಚಲೋ ಆಗಿದೆ. ನಮ್ಮದೇನು ಪ್ರವಚನ ಮುಗ್ದದಪ್ಪ, ನಿಮ್ಮ ಕಾರ್ಯಕ್ರಮ ನಿಮ್ಮೂರದು, ನೀವು ಹೆಂಗೆ ಮುಗಿಸ್ಕೊತೀರಿ, ಯಾರನ್ನಾರ ಕರೆಸ್ರಿ, ಏನಾರ ಮಾಡಿರಿ ನೀವು ಅಂತ ಹೇಳಿದರು. ಹೇಳಿದ ಮೇಲೆ ಏನಾಯಿತು, ಅವತ್ತು ಮುಕ್ತಾಯ ಸಮಾರಂಭಕ್ಕೆ ಮಿನಿಸ್ಟ್ರು ಬಂದ ಅಂಥೇಳಿ ಇವರು ಒಂದು 15-20 ಜನ, ಒಂದು 50 ಜನ ಪೊಲೀಸ್ನರು ಅಡ್ಡಾಡ್ತಿದ್ರು ಆ ಕಡೆ ಈ ಕಡೆ. ಅವು ಬಂದಿದ್ದೆ ತಡ ಆ ಮಿನಿಸ್ಟ್ರನ್ನ ಸುತ್ತುವರೆದ್ರಿ ಇವರು. ಸುತ್ತುವರೆದವನು ಕರ್ಕೊಂಡು ಹೊಂಟಿದ್ರು. ಈ ಮಾಸ್ಟ್ರು ಆ ಹುಡುಗನ ಕರ್ಕೊಂಡು ಬಂದ. ಈ ಮಗು ನೋಡ್ತಲ್ಲಿ. ಈ ಮಗು ನೋಡಿ ಅವ್ರ ಅಪ್ಪನಿಗೆ ಹೇಳತ್ತು, ಅಪ್ಪ ಇಲ್ಲಿ ನೋಡು, ದೊಡ್ಡ ಕಳ್ಳ ಹೊಂಟನ್, ದೊಡ್ಡ ಕಳ್ಳ. ಆ ಮಗು ಏನು ತಿಳ್ಕೊತು, ಅಲ್ಲಿ ಇಬ್ಬರೇ ಪೊಲೀಸ್ನರು ಇದ್ದರು, ಒಬ್ಬಂದ ಅಂದ್ರೆ ಅವ ಬಹುಶಃ ಸಣ್ಣ ಕಳ್ಳ ಇರಬೇಕು. ಇವ ಒಬ್ಬದನ್ನ ಇವ್ರಿಗೆ ಹಿಂದೆ ಸುತ್ತ ಒಂದು 50 ಜನ ಪೊಲೀಸ್ನರದ್ರಂದ್ರೆ ಬಹುಶಃ ಇವ. ದೇಶದ ಪರಿಸ್ಥಿತಿ ಹಾಗೇ ಇದೆ. ಯಾರು ಕಾಯಬೇಕಾಗಿತ್ತೋ, ಯಾರನ್ನ ಈ ದೇಶ ರಕ್ಷಕರು ಅಂತ ಕಾದಿ ಕಾವಿ ಕಾಕಿ, ಕಾದಿ ಕಾವಿ ಕಾಕಿ. ಹೆಂಗಿದೆ ಪರಿಸ್ಥಿತಿ ಅಂದರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ, ಏರಿ ನೀರುಂಬೊಡೆ ಬೇಲಿ ಕೇಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವೊಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ನಿಮ್ಮ ಮನೆ ಒಲೆ ಹತ್ತಿ ಉರಿತಿದ್ರೆ ನಿಂತ್ಕೊಳ್ಬೋದು, ಒಂದು ವೇಳೆ ದರೆನೇ ಹತ್ತಿ ಉರಿದ್ರೆ. ಏರಿ ನೀರುಂಬೊಡೆ, ಏರಿ ಅಂತ ಮಾಡ್ತಾರೆ, ಭತ್ತ ಗಿತ್ತ ನಾಟಿ ಮಾಡಬೇಕಾದ್ರೆ ನೀರು ನಿಲ್ಲಲಿ ಅಂತ ಮಾಡ್ತಾರೆ. ಆ ಏರಿನೇ ನೀರು ಕುಡಿದ್ರೆ. ಹೊಲದಲ್ಲಿ ಏನಾದರೂ ಬೆಳೆದಾಗ ಅದ್ರ ಪ್ರೊಟೆಕ್ಟ್ ಮಾಡಲಿಕ್ಕೆ ಸುತ್ತ ಬೇಲಿ ಅಂತ ಹಾಕಿರ್ತಾರೆ. ಆ ಬೇಲಿನೇ ಎದ್ದು ಹೊಲ ಮೇದ್ರೆ. ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಗಂಡ ಹೆಂಡತಿಯನ್ನು ನನ್ನ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾನೆ. ಮನೆಯ ಪೂರ ಜವಾಬ್ದಾರಿಯನ್ನು ಹೆಂಡತಿ ಮೇಲೆ ಬಿಟ್ಟಿರ್ತಾನೆ. ಅಕ್ಕಿನೇ ಕದ್ದು ತವ್ರ ಮನೆಗೂ ಮತ್ತೊಂದು ಕಡೆ ಸಾಕ್ಸಕ್ಕೆ ಶುರು ಮಾಡಿದರೆ, ಇನ್ನು ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವಡೆ, ತಾಯಿ ಹಾಲನ್ನು ಮಗು ಅಮೃತ ಅಂತ ಕುಡಿತದೆ, ಅದೇ ವಿಷ ಆಗಿ ಕೊಂದರೆ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಅಂತ ಪರಿಸ್ಥಿತಿ ನಾವು ನೋಡ್ತೀವಿ. ಇದೇನೇ ಆಗಿರಲಿ. ಆಮೇಲೆ ಈ ತಂದೆ ಮಗನಿಗೆ ಹೇಳ್ದ, ಅಪ್ಪ ಇವೆರಡಕ್ಕೂ ವ್ಯತ್ಯಾಸ ಇತ್ತು.
ಇವ ಮಂತ್ರಿ, ಇವನು ಹೇಳ್ದಂಗೆ ಪೊಲೀಸ್ನವ್ರು ಕೇಳ್ತಾರೆ. ಅವ ಕಳ್ಳ, ಪೊಲೀಸ್ನವ್ರು ಹೇಳ್ದಂಗೆ ಕಳ್ಳ ಕೇಳ್ತಾನೆ. ಹಂಗೆ ನಾವು ಮನಸ್ಸು ಹೇಳ್ದಂಗೆ ಕೇಳಿದ್ರೆ ಕಳ್ಳರಾಗ್ತೀವಂತ. ನಮ್ಮಲ್ಲಿರೋ ವಿವೇಕ ಹೇಳ್ದಂಗೆ ನಾವೇನಾದರೂ ಕೇಳಿದ್ರೆ ಮಂತ್ರಿಗಳಾಗ್ತೀವಿ. ನಾವು ಹೇಳ್ದಂಗೆ ಮನಸ್ಸು ಕೇಳಬೇಕು ಅಂದರೆ ನಮಗೆ ಪೂಜೆ, ಧ್ಯಾನ, ಶಿವಯೋಗ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಲಿಂಗ ಅಂತಕ್ಕಂಥದ್ದು ಪರಾತ್ಪರ ವಸ್ತು. ಅದನ್ನು ನಾವೆಲ್ಲರೂ ಕೂಡ ಎದೆ ಮೇಲೆ ಲಿಂಗ ಧಾರಣೆಯನ್ನು ಮಾಡ್ಕೊಳ್ಬೇಕು. ನಮಗೆ ಕೊನೆಯ ತನಕ ಬರೋದು ಅದೇ, ಕೊನೆಯ ತನಕ ಬರೋದು ಅದೇ. ಮೊದಲೆಲ್ಲ ಒಂದು ಪದ್ಧತಿ ಇತ್ತು, ಲಿಂಗ ಬಿದ್ದರೆ ಪ್ರಾಣನೇ ಹೋಗಬೇಕು ಅನ್ನೋ ಪದ್ಧತಿ ಇತ್ತು. ಜನಗಳು ಅಷ್ಟು ಲಿಂಗವನ್ನು ಪ್ರೀತಿಸ್ತಾ ಇದ್ರು. ಈಗೇನಿಲ್ಲ, ಬೇಕಾದ್ರೆ ಹಿಂಗೆ ತೀರ್ಥ ತಗೊಳ್ಳೋದು ಅಥವಾ ಅಜ್ಜರ ಹತ್ರ ಪಾದೋದಕ್ಕೆ ತಗೊಳ್ಬೇಕಾರೆ ಲಿಂಗ ಕೊರಳಿಗೆ ಹಾಕ್ಕೊಂಬರೋದು, ಮತ್ತೆ ತಗೊಂಡೋಗಿ ನಾ ಹೇಳಿದ್ನಲ್ಲ, ಗೂಟದ ಲಿಂಗ, ಜಗಲಿ ಲಿಂಗ, ಬೀರುಲಿಂಗ, ಭರಣಿ ಲಿಂಗ ಮಾಡಾಕಿದ್ದೀವಿ. ಆ ರೀತಿ ಲಿಂಗ ಅಂತಕ್ಕಂಥದ್ದು ಪರಾತ್ಪರ ವಸ್ತು. ಅದನ್ನು ನಿಮಿಷನೂ ಕೂಡ ನಮ್ಮ ಶರೀರದಿಂದ ಬಿಟ್ಟು ಇರಬಾರದು. ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣ ಶರಣಾರ್ಥಿ.